ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾ. ಇವತ್ತು ನಾವಿದ್ದೀವಿ AI ಫಾರ್ ಹೆಲ್ತ್ ಕೇರ್ ಸಮಿಟ್ನಲ್ಲಿ. ಆ್ಯಂಡ್ ಅದೇ ಥರ ಇವತ್ತು ನನ್ನ ಜೊತೆ ಇದ್ದಾರೆ ರಾಮಕೃಷ್ಣ ರಾವ್ ಅವರು, GE ಹೆಲ್ತ್ ಕೇರಿಂದ. ಇವರು ಸೀನಿಯರ್ ಡೈರೆಕ್ಟರ್ ಆಗಿದ್ದಾರೆ. ಸರ್ ನಮಸ್ಕಾರ. ಆ್ಯಂಡ್ ಮೊದಲನೇದಾಗಿ AI ಫಾರ್ ಕೇರ್ ಈ ಒಂದು ಸಮಿಟ್ ಏನು ನಡೀತಾ ಇದೆ, ಇದರಲ್ಲಿ ಬೇಸಿಕ್ಕಾಗಿ ಒಂದು ಸೆಂಟ್ರಿಕ್ ಆಗಿ ಮಾತಾಡ್ತಿರೋದು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಸೊ 2030 ಒಳಗಡೆ 30 ಲಕ್ಷ ಕ್ಲಿನಿಷಿಯನ್ಸ್ ಅವರ ಒಂದು ಶಾರ್ಟೇಜ್ ಇರುತ್ತೆ. ಸೊ ಆ ಒಂದು ಪ್ರಾಬ್ಲಮ್ ನಮ್ಮ ದೇಶ ಫೇಸ್ ಮಾಡುತ್ತೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಸೊ AI ಟೆಕ್ನಾಲಜಿ ಆ ಒಂದು ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡುತ್ತೆ, ಯಾವ ಥರ ಒಂದು ಪರಿಹಾರವನ್ನು ಆ ಒಂದು ಸಮಸ್ಯೆ ಕೊಡುತ್ತೆ? ಗುಡ್ ಮಾರ್ನಿಂಗ್, ನಮಸ್ಕಾರ. ಕನ್ನಡದಲ್ಲಿ ಸ್ವಲ್ಪ ಮಾತಾಡ್ತೀನಿ, ಟ್ರೈ ಮಾಡ್ತೀನಿ. ಎ ರಿಪ್ಲೇಸ್ ಮಾಡಿಲ್ಲ, ಡಾಕ್ಟರ್ಗೆ ರಿಪ್ಲೇಸ್ ಮಾಡಿಲ್ಲ. ಫಸ್ಟ್. ಸೆಕೆಂಡ್, ಟೆಕ್ನಾಲಜಿ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಇಲ್ಲನ ಜಾಸ್ತಿ ಪೇಷಂಟ್ ಇದ್ದಾರೆ ಇವತ್ತು, ರೈಟ್? ಸೊ ಟೆಕ್ನಾಲಜಿ ಯೂಸ್ ಮಾಡಿ, ಓಕೆ, ಕ್ಲಿನಿಷಿಯನ್ಗೆ ಸ್ವಲ್ಪ ಅವರ ಲೋಡ್ ಕಮ್ಮಿ ಮಾಡಬೇಕು. ಅದರಿಂದ ಕ್ಲಿನಿಷಿಯನ್ ಫೋಕಸ್ ಮಾಡ್ತಾ ಇದ್ದಾರೆ ಹೆಲ್ತ್ನಲ್ಲಿ ಆರ್ ಪೇಷಂಟ್ ನೋಡ್ನಲ್ಲಿ. ಸೊ 10 ಮಿಲಿಯನ್ ಅಟ್ಲೀಸ್ಟ್ ಶಾರ್ಟೇಜ್ ಇದೆ ಬೈ 2030. ಸೊ ಟೆಕ್ನಾಲಜಿ, ಸೊ ದ 2 ಏರಿಯಾಸ್ನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಒಂದು, ಅವ್ರಿಗೆ ಆಪರೇಷನ್ ಲೋಡು ಸ್ವಲ್ಪ ನೋಡಿ, ಹಾಸ್ಪಿಟ್ಲ್ ಹೋಗಿ ಅವ್ರಿಗೆ ಬಿಲ್ ಡಿಸ್ಚಾರ್ಜ್ ಮಾಡಬೇಕಂತ ಇಷ್ಟು ಟೈಮ್ ಆಗಿತ್ತು. ಅವ್ರ ಸ್ವಲ್ಪ ಫೀವರ್ಗೆ, ಕೋಲ್ಡ್ಗೆ ಹಾಸ್ಪಿಟ್ಲ್ ಹೋಗಬಾರಿಲ್ಲ, ರೈಟ್? ಸೊ all those things can be reduced by technology. It is not technology can replace the doctor, first thing. Okay, second thing is ರೂರಲ್ ಏರಿಯಾನಲ್ಲಿ ಲಾ ತುಂಬ ಜಾಸ್ತಿ ಪೇಷಂಟ್ ಇದ್ದಾರೆ. ಸೊ ಹಳ್ಳಿಗಳ ಕಡೆ. ಸೊ ಟೆಕ್ನಾಲಜಿ ಯೂಸ್ ಮಾಡಿ, ಮೊಬೈಲ್ ಟೆಕ್ನಾಲಜಿ ಯೂಸ್ ಮಾಡಬೇಕು, ಅವ್ರ ಲ್ಯಾಪ್ಟಾಪ್ ಟೆಕ್ನಾಲಜಿ ಯೂಸ್ ಮಾಡಬೇಕು, ಅವ್ರಿಗೆ ಕನೆಕ್ಟ್ ಮಾಡಬೇಕು ICUನಲ್ಲಿ. ಸೊ ಬೆಂಗಳೂರಿನಲ್ಲಿ ಹಾಸ್ಪಿಟ್ಲ್ ಇದೆ, ಅವ್ರ ಪೇಷಂಟ್ ಎಲ್ಲಿದ್ದಾರೆ? ರಿಮೋಟ್ ವಿಲೇಜ್ನಲ್ಲಿ ಇದ್ದಾರೆ. ಸೊ ICU ಯೂಸ್ ಮಾಡಿ, ಸೊ ಟೆಕ್ನಾಲಜಿ ಯೂಸ್ ಮಾಡಿ ಪೇಷಂಟ್ಗೆ ಅಲ್ಲಿಂದ ಇಲ್ಲಿ ಬರಬೇಕಿಲ್ಲ, ಅಲ್ಲೇ ಅವ್ರಿಗೆ ಹೆಲ್ತ್ ಕೇರ್ ಪ್ರೊವೈಡ್ ಮಾಡಬೇಕು. ಸೊ ಟಿಯರ್ 1 ಸಿಟಿಯಲ್ಲಿ ಇದ್ಕೊಂಡು ಟಿಯರ್ 2, ಟಿಯರ್ 3 ಸಿಟೀಸಲ್ಲಿರೋ ಪೇಷಂಟ್ಸ್ನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವ್ರನ್ನ ಕ್ಯೂರ್ ಮಾಡುವಂಥ ಒಂದು ಫೆಸಿಲಿಟಿನ AI ಕೊಡುತ್ತೆ ಅಂತ. ಸೊ ಒಂದು ಲಾಸ್ಟ್ ಕ್ವೆಶನ್ ಇದೆ ಸರ್, ಏನಂತಂದರೆ AI ನೋಡಿದ ತಕ್ಷಣ ಎಲ್ಲರೂ ಏನಂತಾರೆ, AI ಅಂದರೆ ಎಂಡ್ ಆಫ್ ಜಾಬ್, ಅಥವಾ ಯಾರಿಗೂ ಕೆಲಸ ಇರಲ್ಲ, ಎಲ್ಲರಿಗೂ AI ಓವರ್ಟೇಕ್ ಮಾಡಿಬಿಡುತ್ತೆ ಅಂತ. ಸೊ ಇದು ಆ್ಯಕ್ಚುಲಿ ಆಗುತ್ತಾ ಹೆಲ್ತ್ ಕೇರ್ ಇದರಲ್ಲಿ ಫೀಲ್ಡಲ್ಲಿ? ಇಲ್ಲ ಆಗತ್ತಿಲ್ಲ. ಬಿಕಾಸ್ ಹೆಲ್ತ್ ಕೇರ್ನಲ್ಲಿ ಇವತ್ತು ನಮಗೆ ಇಂಡಿಯಾನಲ್ಲಿ 20,000 ಕಾರ್ಡಿಯಾಲಜಿಸ್ಟ್ ಬೇಕು. ಎಷ್ಟಿದ್ದಾರೆ ಇಲ್ಲಿ? ಅಲ್ಲಿಲ್ಲ, ಅಷ್ಟು ಜನ ಇಲ್ಲ, ಅಷ್ಟು ಕಾರ್ಡಿಯಾಲಜಿಸ್ಟ್ ಇಲ್ಲ. ಸೊ ಏನಿಲ್ಲ, ಟೆಕ್ನಾಲಜಿ ಜಾಬ್ ಹೋಗಿಲ್ಲ. ಬಟ್ ಟೆಕ್ನಾಲಜಿ if you do not know, then you may not get job. ಓಕೆ, ಸೊ ನೀವು ಸ್ವಲ್ಪ ಸ್ಕಿಲ್ಸ್ ಅಪ್ಡೇಟ್ ಮಾಡಬೇಕು ಅಷ್ಟೇ. ಸೊ AI ಇಂದ ಬರೀ ಕೆಲಸ ಹೋಗುತ್ತೆ ಅಥವಾ AI ಟೇಕ್ ಓವರ್ ಮಾಡುತ್ತೆ ಅಂತ ಒಂದು ಭಯಕ್ಕಿಂತ AI ಇಂದ ಇರುವಂಥ ಸಮಸ್ಯೆ ಏನಿದೆ ಅದಕ್ಕೆ ಇನ್ನಷ್ಟು ಉತ್ತಮವಾದಂಥ ರೀತಿಯಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಕೆಲಸವನ್ನು ಖಂಡಿತವಾಗ್ಲೂ AI ಟೆಕ್ನಾಲಜಿ ಮಾಡುತ್ತೆ ಅಂತ ರಾಮಕೃಷ್ಣ ರಾವ್ ಅವರು ಹೇಳ್ತಿದ್ದಾರೆ. ಸೊ AI ಫಾರ್ ಸಮಿಟ್, ಈ ಒಂದು ಸಮಿಟ್ ಇವತ್ತು ನಡೀತಾ ಇದೆ ನಮ್ಮ ಬೆಂಗಳೂರಿನ ಸೆಂಟ್ ಜಾನ್ಸ್ ಆಡಿಟೋರಿಯಂನಲ್ಲಿ. ಸೊ ಇನ್ನಷ್ಟು ಮಾಹಿತಿನ ಈ ಸಮಿಟ್ನಲ್ಲಿ ಪಡ್ಕೊಳ್ಳೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.